ಚಿಕ್ಕನಾಯಕನಹಳ್ಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ವಿರೋಧವಾಗಿಯೇ ಇರುತ್ತದೆ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಸ್ವಂತಿಕೆ ಚಿಂತನೆಯನ್ನ ಬಿಟ್ಟಾಗ ತಾಲೂಕಿನ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಪಟ್ಟಣದ ನಂದಿನಿ ಭವನದಲ್ಲಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳಿಂದ ಹಾಗೂ ಸಿಬ್ಬಂದಿಯಿಂದ ತುಮುಲ್ ನಿರ್ದೇಶಕ ಬಿಎಸ್ ಶಿವಪ್ರಕಾಶ್ ರವರ ಅಭಿನಂದನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಟಿ ಶಂಕರಲಿಂಗಯ್ಯ, ಮಾಜಿ ಎಪಿಎಂಸಿ ಅಧ್ಯಕ್ಷ ಅಗಸರಹಳ್ಳಿ ಶಿವರಾಜ್, ಕೃಷಿ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಮನಗೊಂಡನಹಳ್ಳಿ ಗಂಗಾಧರಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ರಾಜ್ಯದ ಹಿತದೃಷ್ಟಿಲಿ, ಜಿಲ್ಲೆ ಹಿತದೃಷ್ಟಿ, ಯಾರೂ ನಮ್ಮನೆ 0 ಇಂಚ ಸುತ್ತ ನೀರು ಇಲ್ಲ ಅಂತ ನಾವು ಬೈದಿಲ್ಲ. ಚಿಕ್ಕನಾಯಕಳ್ಳಿ ಕೆಲಸ ಯಾಕೆ ಮಾಡಿಲ್ಲ ಇವಾಗ ಅಂತ ಬೈದಿದ್ದೀವಿ. ತುಮಕೂರಿಂದ ಯಾಕೆ ಮಾಡಿ, ಯಾಕೆ ನಮ್ಮನ್ನು ಜನ ಕಳಿಸೋದು ಅದಕ್ಕೆ. ಕೆಲಸ ಮಾಡೋಕ್ಕೋಸ್ಕರ ನಾವಿದ್ದಾಗ ಯಾರು ನೌಕರು ಇರ್ತಾರೋ ಅವರಿಂದ ಕೆಲಸ ತಗೊಳೋದು, ನಾವು ಜನಗಳಿಗೆ ಮಾಡೋ ಸೇವೆ ಅಂದ್ಕೊಂಡು ಮಾತಾಡ್ತೀವಿ. ಸ್ವಂತ ಕೆಲಸ ಕರೆದು ಮಾಡೋದು ದಿವಸ ನಾವೆಲ್ಲ ಕೆಟ್ಟವ್ರು ಅದವರು. ಹಾಗಾಗಿ ಏನಾದ್ರು ವ್ಯತ್ಯಾಸಗಳು ಬಂದರೆ ನೀವು ಅದನ್ನು ಪ್ರೊಫೆಷನಲ್ ಸೊಸೈಟಿ ಇಂಟ್ರೆಸ್ಟಲ್ಲಿ, ಒಕ್ಕೂಟದ ಇಂಟ್ರೆಸ್ಟಲ್ಲಿ, ಜನಗಳ ಇಂಟ್ರೆಸ್ಟಲ್ಲಿ ಡೈರೆಕ್ಟರ್ ಹೇಳ್ತಾವ್ರೆ, ಪ್ರತಿನಿಧಿಗಳು ಹೇಳ್ತಾರೆ ಅಂತ ನೀವು ತಿಳ್ಕೋಬೇಕು. ನಿಮ್ಮ ಸಮಸ್ಯೆಗಳನ್ನೇನಾದ್ರು ಕೇಳಿ ತೀರ್ಮಾನಗಳನ್ನ ತಗೊಳ್ಳೋ ಕೆಲಸ ಅವ್ರು ಮಾಡ್ಕೊಂಡು ಹೋಗಬೇಕು. ನಾವು ಗೆಲ್ಲಿಸ್ಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ ನಿರಂತರವಾಗಿ ನೀವು ಬಯಸ್ಬಿಟ್ರೆ ಇಡೀ ವ್ಯವಸ್ಥೆ ಹಾಳಾಗಬಹುದು. ಮುಂಬರುವ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಒಂದೊಂದಾಗಿಲ್ಲ. ಈ ತಾಲೂಕಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಕೆಲಸ ಮಾಡಿದ್ದಾರೆ. ಅವೆಲ್ಲ ಈಗ ಗೊತ್ತಾಗ್ತಾ ಇದ್ದಾವೆ. ಈಗ ಸಾವಿರಾರು ಕೋಟಿ ರೂಪಾಯಿನ ಕೆಲಸ ಇವತ್ತು ಗಣಿ ಬಾಧಿತ ಪ್ರದೇಶದಲ್ಲಿ ಏನಿತ್ತು ಬರಗಾಲ, ಇದರಲ್ಲಿ ಅದರ ಹಣ ಸಾವಿರಾರು ಕೋಟಿಗೆ ಬುದ್ಧಿ ಪೂಜೆ ಮಾಡ್ತಾ ಇದೆ. ಬೇರೆಯವ್ರು ಬಂದು ಅದನ್ನು ತರುವಂಥ ಶಕ್ತಿ ಇರಲಿಲ್ಲ. ನೀವು ನೋಡಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿರ್ಬೋದು, ತಾಲೂಕು ಆಫೀಸ್ ನೋಡಿರ್ಬೋದು, ಪೊಲೀಸ್ ಸ್ಟೇಷನ್ ನೋಡಿರ್ಬೋದು. ಇವೆಲ್ಲ ಯಾವ ಪರಿಸ್ಥಿತಿ ಆಗಿದೆ ಅಂತಕ್ಕಂಥದ್ದನ್ನು ತಾವು ಯೋಚನೆ ಮಾಡಿ. ಏನು ಕೆಲಸ ಆಗ್ತಾ ಇಲ್ಲ. ನಮಗೆ ಮಾಧುಸ್ವಾಮಿ ಅವರು ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಬೇಕಾಗಿದೆ.